ದಿನಕ್ಕೆ ರಣಾಂಗಣವಾಗಿ ಹೋಯ್ತು ಬೈ ಎಲೆಕ್ಷನ್ ಅಖಾಡ. ಈಗ ಎಲ್ಲೆಲ್ಲೂ ಜಿದ್ದಿ, ಎಲ್ಲೆಲ್ಲೂ ಸಮರದ್ದೇ. ಟಿಕೆಟ್ಗಾಗಿ ಭಾರಿ ಫೈಟ್ ನಡೀತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಲ್ಲಿ ಚುನಾವಣೆಯದ್ದೇ ಕಾವು. ಈಗ 15 ವಿಧಾನಸಭಾ ಬೈ ಎಲೆಕ್ಷನ್ಗೆ ನಡೀತಾ ಇರುವಂತಹ ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಈಗ ಎಲ್ಲೆಲ್ಲೂ ಜಿದ್ದಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಲ್ಲಿ ಚುನಾವಣೆಯದ್ದೇ ಕಾವು. ಅನರ್ಹ ಶಾಸಕರಿಗೆ ಬಿಜೆಪಿಯ ಬಂಪರ್ ಆಫರ್ ಆದ್ರೆ ನಿನ್ನೆ ರಿಲೀಸ್, ಆದ್ರೆ ಇವತ್ತು ಸೇರ್ಪಡೆ ಆದ್ರೆ ಈ ಒಂದು ಸೇರ್ಪಡೆಯ ಬೆನ್ನಲ್ಲೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತೃಪ್ತಿ, ಅಸಮಾಧಾನ, ಆಕ್ರೋಶದ ನಡುವೆಯೇ ಫೈಟ್ ಜೋರಾಗಿದೆ. ಅನರ್ಹ ಶಾಸಕರಿಗೆ ಒಂದ್ ಕಡೆ ಇವತ್ತು ಬಿಜೆಪಿಯ ಬಂಪರ್ ಆಫರ್, ಒಂದ್ ಕಡೆ ಬಿಜೆಪಿಯ ಸೇರ್ಪಡೆ ಆದ ತಕ್ಷಣವೇ ಟಿಕೆಟ್ನ ಘೋಷಣೆ. ಆದ್ರೆ ಆ ಒಂದು ಸೇರ್ಪಡೆ ಆಗಿ ಘೋಷಣೆ ಆದಂತಹ ಸಂದರ್ಭದಲ್ಲಿ ಅತೃಪ್ತಿ, ಅಸಮಾಧಾನ, ಆಕ್ರೋಶದ ನಡುವೆ ಈಗ ಸಾಕಷ್ಟು ಫೈಟ್ ಕೂಡ ನಡೀತಾ ಇದೆ. ಎಲ್ಲ 15 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬಿಜೆಪಿ ಅನರ್ಹರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತು ಸುಳ್ಳಾಗಿದೆ. 15 ಮಂದಿ ಅನರ್ಹ ಶಾಸಕರು ಆಲ್ರೆಡಿ ಇವತ್ತು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಅನರ್ಹ ಶಾಸಕರ ಜೊತೆ ಈಗಾಗಲೇ ಒಂದು ರೀತಿಯ ಮಾತುಕತೆ ಕೂಡ ಆಗಿದೆ, ಟಿಕೆಟ್ ಘೋಷಣೆ ಆಗಿದೆ. ಹಾಗಾದ್ರೆ ಏನೇನ್ ಹೇಳಿದ್ದಾರೆ ಅನರ್ಹ ಶಾಸಕರು ಬಿಜೆಪಿ ಸೇರ್ಪಡೆ ಆದ ಬಳಿಕ ಅನ್ನೋದನ್ನ ನೋಡೋಣ. ಇವಾಗ ತಾನೇ ಸೇರಿದೀವಿ, ಮಧ್ಯಾಹ್ನ ಮೇಲೆ ಕುಂತ್ಕೊಂಡು ಡಿಸೈಡ್ ಮಾಡಿ ಒಂದು ಶುರು ಮಾಡ್ತೀನಿ. ಇನ್ನು ಏನಂತ ಡಿಸೈಡ್ ಮಾಡಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ದೇ ಒಂಥರ, ಇಲ್ಲಿ ಏನೋ ಇದು ಗೊತ್ತಿಲ್ಲ ಇನ್ನೂ. ಇದಾದ್ಮೇಲೆ ನಾಳೆಯಿಂದ ಶುರು ಮಾಡಿ ಹೇಳ್ತೀನಿ. ಜನ ನಾಡಿ ಮಿಡಿದ ಸಂಪೂರ್ಣ ಮಾಹಿತಿ ಅದೇ. 100ಕ್ಕೆ 100 ಗೆಲ್ತೀನಿ, ಅದರಲ್ಲೇನು 1% ಏನು ಡೌಟ್ ಏನಿಲ್ಲ. ಮತ್ತೆ ಕ್ಷೇತ್ರದಲ್ಲಿ ಚುನಾವಣೆ ಕೆಲಸ ಯಾವ ರೀತಿ ನಡೆದಿದೆ? ಚೆನ್ನಾಗಿ ನಡೀತಾ ಇದೆ, ಸಂತೋಷ ಆಗ್ತಾ ಇದೆ. ಮತ್ತೆ ವಾಪಸ್ ನನ್ನ ಹಳೆ ಮನೆಗೆ ಬಂದಿದ್ದೀನಿ, ಘರ್ ವಾಪಸಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಕೋರ್ಟ್ ತೀರ್ಪು ಏನು ಅನಿಸ್ತಿದೆ ಸರ್? ಸ್ವಾಗತ ಮಾಡ್ತೀನಿ ಕೋರ್ಟ್ ತೀರ್ಪನ್ನು. ಸರ್ಕಾರ ಸ್ಥಿರ ಸರ್ಕಾರ ಕೊಡಬೇಕು ಅಂತಾನೆ ನಾವು ಸರ್ಕಾರ ಬಿಟ್ಟು ಬಂದವರು. ಹಂಗಾಗಿ ಇವತ್ತು ನಾವು ಈ ರಾಜ್ಯದ ಒಳಿತಿಗಾಗಿ, ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಈ ನಿರ್ಧಾರ ತಗೊಂಡಿದ್ವಿ. ರಾಜೀನಾಮೆ ನಾನು ಕೊಟ್ಟಿರಲಿಲ್ಲ, ಆದರೂ ಉಚ್ಚಾಟನೆ ಮಾಡಿ ಈ ಥರ ಚುನಾವಣೆ ಎದುರಿಸಂಥ ಪರಿಸ್ಥಿತಿ ಬಂದಿದೆ. ಈಗ ಅದನ್ನೇ ಎದುರಿಸ್ತೀನಿ. ಮತ್ತು ಮೇಲ್ಮನೆ ಕೂಡ ರಿವ್ಯೂ, ಸುಪ್ರೀಂ ಕೋರ್ಟ್ ರಿವ್ಯೂ ಕೂಡ ಆಗ್ತಾ ಇದೆ. ಈಗ ಒಂದೇ ಪಕ್ಷದಲ್ಲಿರುವಾಗಲೇ ಭಾಳಷ್ಟು ವಿರೋಧಗಳಿರ್ತವೆ. ಇನ್ನು ನಾವು ಇಲ್ಲಿ ಹೊಸದಾಗಿ ಇವತ್ತು ಈ ಮನೆಗೆ ಬಂದಾಗ ವಿರೋಧಗಳು ಇದ್ದೇ ಇರ್ತವೆ. ಅದನ್ನೆಲ್ಲ ಸರಿಪಡಿಸಿ ಜೊತೆಲಿ ತೊಗೊಂಡೋಗೋದು ನನ್ನ ಕೆಲಸ ಆಗಿದೆ, ನಾನು ಮಾಡ್ತೀನಿ. ಮೊದಲು ನಾವು ಹೊರಗಡೆ ಇದ್ದಾಗ ಅವರು ನಮ್ಮನ್ನು ವಿರೋಧಿಸ್ತಾ ಇದ್ರು. ಇವತ್ತು ಒಳಗಡೆ ಬಂದಿದ್ದೀವಿ, ಅವರು ನಾವೆಲ್ಲ ಒಂದು ಕುಟುಂಬ. ಏನೇ ಸಮಸ್ಯೆಗಳಿದ್ರು ನಾನು ಅವ್ರನ್ನ ಜೊತೆಲಿ ತೊಗೊಂಡೋಗ್ತೇನೆ, ಸರಿಪಡಿಸ್ಕೊಳ್ತೇನೆ, ಜೊತೆಲಿರ್ತೇನೆ. ನಾವು ಇವತ್ತೇ ಬಿಜೆಪಿಗೆ ಸೇರ್ಪಡೆ ಆಗಿ ಬಿಜೆಪಿಯ ಸದಸ್ಯತ್ವವನ್ನು ಪಡೆದು ಸಾಂಕೇತಿಕವಾಗಿ ಇವತ್ತು ನಮ್ಮ ನಾಮಪತ್ರವನ್ನು ಹಾಕಿದ್ದೇವೆ. ಭಾಗದ ಸಂಸದರು, ಬಿಜೆಪಿ ಸಂಸದರು ಭಾಗ್ಯ. ಇನ್ನು ಅವರು ಬಿಜೆಪಿ ಪಕ್ಷದಿಂದ ಬಿಜೆಪಿ ಚಿಹ್ನೆ ಮೇಲೆ ಗೆದ್ದಿರೋರವರು, ಅವರು ಬರಬೇಕು, ನಮ್ಮ ಜೊತೆಯಲ್ಲಿ ಪ್ರಚಾರವನ್ನು ಮಾಡಬೇಕು. ಚುನಾವಣೆಯ ಎಲ್ಲ ಸಭೆ ಸಮಾರಂಭಗಳು, ಪ್ರಚಾರ ಸಭೆಗಳಲ್ಲಿ ಅವರು ಕೂಡ ಭಾಗವಹಿಸಬೇಕು. ಇನ್ನೊಂದು ಪಕ್ಷ ಅಂದಮೇಲೆ ಪಕ್ಷದಿಂದ ಅವರು ಸದಸ್ಯರಾಗಿರುವಂಥವ್ರು, ಹಿಂದೆ ಶಾಸಕರಾಗಿ ಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗಿಯಾಗ್ತಾರೆ. ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಅಧಿಕಾರಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದವರೆಲ್ಲ ಮತ್ತೇನು ಕರ್ನಾಟಕ ರಾಜ್ಯದಿದ್ದಂಥ ರಾಕ್ಷಸ ರಾಜಕಾರಣವನ್ನ ಕೊನೆಗಾಣಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ನಮ್ಮ ಪಕ್ಷಕ್ಕೆ, ನಾವು ಆಯ್ಕೆಯಾಗಿದ್ದಂಥ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಯಿತು. ಜನ ಪಕ್ಷಾಂತರ ಅಲ್ಲ. ಹಾಗಾದ್ರೆ ಇವತ್ತು ಕರ್ನಾಟಕದಲ್ಲಿ 28 ಜನರಲ್ಲಿ 26 ಜನ ಬಿಜೆಪಿಯವರು ಗೆದ್ರಲ್ಲ. ಹಾಗಾದ್ರೆ ಇಡೀ ರಾಜ್ಯ ಪಕ್ಷಾಂತರ ಮಾಡಿಬಿಡ್ತಾ? ಇಡೀ ಮತದಾರರೆಲ್ಲ ಪಕ್ಷಾಂತರ ಮಾಡಿಬಿಟ್ರಾ? ಇದು ಪಕ್ಷಾಂತರ ಅಲ್ಲ, ಇದು ರಾಜಕೀಯ ಧ್ರುವೀಕರಣ. ಸಮಾಜದಲ್ಲಿ ಎಲ್ಲರ ಒಡಗೂಡಿ ಅನುಭವಿಸು, ಇದೇ ಮನುಷ್ಯ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯನ್ನ
ಸಂತೋಷದಿಂದ ಸೇರಿ ದೈವದ ನಿಯಮ, ಜನರ ನಿಯಮ, ಜನತಂತ್ರ ವ್ಯವಸ್ಥೆ ಅದರ ಆಧಾರದ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಈ ಪಕ್ಷವನ್ನ ಸೇರಿದ್ದೇವೆ. ಅನೇಕರು ಇವತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ. ಅನೇಕರು, ಎಷ್ಟೋ ಜನ ಕೆಲಸವನ್ನ ಬಿಟ್ಟು ಟಿವಿ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಮಗೋಸ್ಕರ ದೇವಸ್ಥಾನಗಳಲ್ಲಿ, ಮಾಸ್ಕ್ಗಳಲ್ಲಿ, ಚರ್ಚ್ಗಳಲ್ಲಿ ಇವತ್ತು ತಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ಇವತ್ತು ನಿಮ್ಮ ಪ್ರಾರ್ಥನೆ ಫಲಿಸಿದೆ, ನಮಗೆಲ್ರಿಗೂ ಕೂಡ ನ್ಯಾಯ ಸಿಕ್ಕಿದೆ. ಯಾಕೆ ಅಂತಂದ್ರೆ ನಾವು ಈ ರಾಜ್ಯದ ಒಳಿತಿಗಾಗಿ ರಾಜೀನಾಮೆ ಮಾಡಿದ್ದೇವೆ ಹೊರತೇಳಿ ನಾವು ವೈಯಕ್ತಿಕ ಆಶಯಕ್ಕಲ್ಲ ಅಂತ ಹೇಳಿ ಮತ್ತೊಮ್ಮೆ ನಾನು 70,000 ಮತಗಳಿಂದ ಗೆಲ್ತೀವಿ. ಯಾಕೆಂದ್ರೆ ನಾನು 72,400 ಚಿಲ್ಲರೆ ತಗೊಂಡಿದ್ದೆ, UB ಬಣಕಾರ್ ಅವರು 71,900 ತಗೊಂಡಿದ್ರು. ಹಾಗಾಗಿ ನಾವಿಬ್ರು ಜಾಯಿನ್ ಆಗಿರೋದ್ರಿಂದ 50,000 ಮತಗಳ ಅಂತರದಲ್ಲಿ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡು ಬರ್ತೀವಿ. ಕಾಲಾಯ ತಸ್ಮೈ ನಮಃ, ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ, ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗಲೇಬೇಕು. ನನ್ನಾಗೆ ನನ್ನ ಮಗಳು ಈಗ ಶರತ್ ಬಚ್ಚೇಗೌಡ್ರ ತರ ನಾನು ಮಾಡೋಕ್ಕಾಗತ್ತಾ? ಬಚ್ಚೇಗೌಡರು ಬಿಜೆಪಿ, ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ತರ ನಾವು ಮಾಡೋಕ್ಕಾಗತ್ತಾ? ಅಪ್ಪ ಇದ್ದಲ್ಲಿ ಮಗಳಿರ್ಬೇಕು, ಅಪ್ಪ ಇದ್ದಲ್ಲಿ ಮಗ ಇರಬೇಕು, ಅದು ನಿಯತ್ತು. 15 ಸ್ಥಾನಗಳನ್ನು ಕೂಡ ಗೆಲ್ತೇವೆ, 15 ಸ್ಥಾನನೂ ಗೆಲ್ತೇವೆ. ಒಂದ್ ಕಡೆ ಅನರ್ಹ ಶಾಸಕರು ಬಿಜೆಪಿ ಸೇರ್ಪಡೆ ಆಗುತ್ತದೆ, ಇನ್ನೊಂದ್ ಕಡೆ ಅಸಮಾಧಾನದ ಮಾತುಗಳು ಕೇಳಿವೆ. ಮೈಸೂರಲ್ಲಿ ಮಾತನಾಡಿದ ಚಾಮರಾಜನಗರ ಸಂಸದ ವೆ ಶ್ರೀನಿವಾಸ್ ಪ್ರಸಾದ್, ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿರೋದು ನಿಜ, ಅದೆಲ್ಲವನ್ನ ಬೇಗ ಬಗೆಹರಿಸಲಾಗತ್ತೆ ಅಂತ ಹೇಳಿದ್ರು. ಸಹಜ ಗೊಂದಲ ಇರ್ತಕ್ಕಂಥದ್ದು 1-2 ಕ್ಷೇತ್ರಗಳಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಹೊಸಕೋಟೆದು ಅದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಬಚ್ಚೇಗೌಡರು ಬಿಜೆಪಿಯಿಂದ ಈಗ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. MTB ನಾಗರಾಜು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದಿದ್ದಾರೆ. ಸಹಜವಾಗಿ ಅವರು ಬಿಜೆಪಿ ಟಿಕೆಟ್ ಕೊಡ್ತಾ ಇದ್ದಾರೆ. ಕಳೆದ ಸಾರಿ ಬಚ್ಚೇಗೌಡರ ಮಗ ಶರತ್ ಚಂದ್ರ ಇವರು ಕಾಂಗ್ರೆಸ್ಸಲ್ಲಿದ್ದಾಗ ಯಾರು ನಾಗರಾಜ್ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ಸೋತಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಕೊಡಬೇಕಾಗಿತ್ತು ಅಂತ ಹೇಳಿ. ಸೊ ಈ ರೀತಿ ಗೊಂದಲ ಇದೆ, ಅದನ್ನ ಪರಿಹಾರ ಮಾಡ್ಕೋಬೇಕು. ಈ ಎಲ್ಲಾ ಗಲಾಟೆ ಗದ್ದಲಗಳ ನಡುವೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಯಾರ್ಯಾರು ಯಾವ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಥಣಿಯಿಂದ ಮಹೇಶ್ ಕುಮಟಳ್ಳಿಗೆ, ಕಾಗವಾಡದಿಂದ ಶ್ರೀಮಂತ ಪಾಟೀಲ್ಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ಟಿದೆ. ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ, ಯಲ್ಲಾಪುರ ಕ್ಷೇತ್ರದಿಂದ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಿರೇಕೆರೂರಿನಿಂದ ಬಿಸಿ ಪಾಟೀಲ್, ವಿಜಯನಗರದಿಂದ ಆನಂದ್ ಸಿಂಗ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್, ಮಹಾಲಕ್ಷ್ಮಿ ಲೇಔಟ್ನಿಂದ ಕೆ ಗೋಪಾಲಯ್ಯ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಯಶವಂತಪುರ ಕ್ಷೇತ್ರದಿಂದ ಎಸ್ಟಿ ಸೋಮಶೇಖರ್, ಹೊಸಕೋಟೆಯಿಂದ MTB ನಾಗರಾಜ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕೆಆರ್ಪೇಟೆಯಿಂದ ಕೆಸಿ ನಾರಾಯಣಗೌಡ, ಕೆಆರ್ಪುರಂನಿಂದ ಭೈರತಿ ಬಸವರಾಜ್ಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ನೀಡಿದೆ. ಹುಣಸೂರಿನಿಂದ H ವಿಶ್ವನಾಥ್, ಹಾಗೇನೆ ಪರಿಷತ್ ಸ್ಥಾನವನ್ನ ನೀಡಲಾಗುತ್ತೆ ಆರ್ ಶಂಕರ್ಗೆ ಅಂತ ಹೇಳಲಾಗಿದೆ. ಸೊ ಒಂದ್ ಕಡೆ ಈಗಾಗಲೇ ಸಿಎಂ BS ಯಡಿಯೂರಪ್ಪ ಅವರಿಗೆ ಕಗ್ಗಂಟಾಗಿ ಹೋಗಿದೆ ರಾಣೆಬೆನ್ನೂರಿನ ಕ್ಷೇತ್ರದ ಒಂದು ವಿಚಾರ. ಸೊ ರಾಣೆಬೆನ್ನೂರು ಬಂಡಾಯ ಈಗಾಗಲೇ ಆರಂಭ ಆಗಿದೆ. ಫಲ ನೀಡ್ತಾನೆ ಇಲ್ಲ, ಇಲ್ಲಿ ಸಂಧಾನ ಮಾತುಕತೆ ಯಾವುದೇ ರೀತಿಯಾಗಿ ಫಲಪ್ರದ ಆಗ್ತಾ ಇಲ್ಲ. BSYಗೆ ಈಗ ರಾಣೆಬೆನ್ನೂರಿನ ಬಂಡಾಯ ಕಗ್ಗಂಟಾಗಿ ಹೋಗಿದೆ. ಸಂಧಾನ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಇಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ಆರ್ ಶಂಕರ್ ಪತ್ನಿ ಹಾಗೆಯೇ ಶಿವರಾಜ್ ಸಜ್ಜನ್ ಜೊತೆ BS ಯಡಿಯೂರಪ್ಪ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಗದಿತ ಕಾರ್ಯಕ್ರಮಕ್ಕೂ ಹೋಗದೆ BS ಯಡಿಯೂರಪ್ಪ ಅವರು ಇವರು ಮೂವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದು, ರಾಣೆಬೆನ್ನೂರು ಕ್ಷೇತ್ರದ ಟಿಕೆಟ್ಗಾಗಿ ಆರ್ ಶಂಕರ್ ತೀವ್ರ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಯಾಕೆ ಕೊಡೋದಿಕ್ಕಾಗಲ್ಲ ಅಂತ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸಿಎಂ BS ಯಡಿಯೂರಪ್ಪ ಅವರು. ಇನ್ನೊಂದು ಕಡೆ ಶಂಕರ್ ಪತ್ನಿಯ ಜೊತೆಗೆ ಆಕಾಂಕ್ಷಿ ಶಿವರಾಜ್ ಸಜ್ಜನ್ ಅವರ ಜೊತೆ ಕೂಡ BS ಯಡಿಯೂರಪ್ಪ ಚರ್ಚೆಯನ್ನ ಮಾಡ್ತಾ ಇದ್ದು, ಶಿವರಾಜ್ ಸಜ್ಜನ್ ಜೊತೆ ಸಿಎಂ ಪ್ರತ್ಯೇಕವಾಗಿ ಈಗ ಮಾತುಕತೆ ಮಾಡ್ತಾ ಇದ್ದಾರೆ. ಶತಾಯ ಎಲ್ಲರ ಮನವೊಲಿಸೋದಕ್ಕೆ BSY ಸರ್ಕಸ್ ಅನ್ನ ಮಾಡ್ತಾ ಇದ್ದು, ಆರ್ ಶಂಕರ್ಗೆನೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಚರ್ಚೆಯ ನಂತರ ಪ್ರತ್ಯೇಕವಾಗಿ ಕುಳಿತಿದ್ದಾರೆ ಶಂಕರ್, ಪತ್ನಿ ಹಾಗೂ ತನ್ನ ಪುತ್ರನ ಜೊತೆಯಲ್ಲೇ ಕುಳಿತಿದ್ದಾರೆ ಆರ್ ಶಂಕರ್. ಸೊ ಒಂದ್ ಕಡೆ ಈಗಾಗಲೇ BS ಯಡಿಯೂರಪ್ಪ ಅವರು ಇವತ್ತು ತುಮಕೂರಲ್ಲೂ ಕೂಡ ಹೇಳಿದ್ರು ಒಂದು ಮಾತು. ಅದೇ ರೀತಿಯಾಗಿ ಈಗ ಮತ್ತೆ ನನಗೆ ಟಿಕೆಟ್ ಬೇಕೇ ಏನು ಆಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದಕ್ಕೂ ಮುನ್ನ ತುಮಕೂರಲ್ಲಿ BS ಯಡಿಯೂರಪ್ಪ ಅವರು ಮಾತನಾಡಿದ್ರು, ಆರ್ ಶಂಕರ್ ಅವರನ್ನ MLC ಮಾಡೇ ಅವರನ್ನ ಮಂತ್ರಿ ಮಾಡ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡಿ. ಮಾಡ್ತೀವಿ ಶಂಕರ್ ಅವರಿಗೆ
ಶಂಕರ್ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅವರಿಗೆ MLC ಮಾಡಿ ಮಂತ್ರಿ ಮಾಡ್ತೀವಿ. ಅವರಿಗೆ ಅಲ್ಲಿ ಕಷ್ಟ ಆಗ್ಬೋದು, ಬೇರೆಯವರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಶಂಕರ್ ಹತ್ರ ನೆನ್ನೆ ಮಾತನಾಡಿದ್ದೀನಿ. ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ. MLC ಮಾಡಿ ಸಚಿವರು ಮಾಡ್ತೀವಿ ಅಂತ ಒಪ್ಕೊಂಡು. ಶಂಕರ್ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅವರಿಗೆ MLC ಮಾಡಿ ಮಂತ್ರಿ ಮಾಡ್ತೀವಿ. ಅವರಿಗೆ ಅಲ್ಲಿ ಕಷ್ಟ ಆಗ್ಬೋದು, ಬೇರೆಯವರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಶಂಕರ್ ಹತ್ರ ನೆನ್ನೆ ಮಾತನಾಡಿದ್ದೀನಿ. ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ. MLC ಮಾಡಿ. ಇನ್ನು ಬಿಜೆಪಿ ಸೇರ್ಪಡೆಯ ಬೆನ್ನಲ್ಲೇ ಕ್ಷೇತ್ರಕ್ಕೆ ಆಗಮಿಸಿದಂತಹ ಬಿಸಿ ಪಾಟೀಲ್ಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತವನ್ನ ಕೊಟ್ಟಿದ್ದಾರೆ. ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಅಭಿಮಾನಿಗಳು ಸಂಭ್ರಮವನ್ನ ಪಟ್ಟಿದ್ದಾರೆ. ರಟ್ಟಿಹಳ್ಳಿ ತಾಲೂಕಿನ ಲಿಂಗದೇವರಕೊಪ್ಪ ಕ್ರಾಸ್ ಬಳಿ ಪಾಟೀಲ್ಗೆ ಭವ್ಯ ಸ್ವಾಗತ ನೀಡಲಾಯಿತು. ಈ ವೇಳೆ UB ಬಣಕರ್ ಕೂಡ ಇದ್ರು. ಹಂಸಭಾವಿ ಚಿಕ್ಕೇರೂರು ಗ್ರಾಮದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಹಾಕಿದ್ರು. ಲಿಂಗದೇವರಕೊಪ್ಪ ಕ್ರಾಸ್ನಿಂದ ಹಿರೇಕೆರೂರಿನ ಬಿಸಿ ಪಾಟೀಲ್ ನಿವಾಸವರೆಗೂ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಹಿರೇಕೆರೂರು ಕ್ಷೇತ್ರದಿಂದ ಬಿಸಿ ಪಾಟೀಲ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಶಿವಾಜಿನಗರದ ಟಿಕೆಟ್ ಕೈತಪ್ಪುತ್ತಲೇ ಸಿಎಂ ಯಡಿಯೂರಪ್ಪ ಮನೆಗೆ ಓಡೋಡಿ ಬಂದ್ರು ರೋಷನ್ ಬೇಗ್. ಸಿಎಂ ಮುಂದೆನೆ ಕೂಗಾಡಿ ತಮ್ಮ ಕೋಪವನ್ನೆಲ್ಲ ಹೊರಹಾಕಿದ್ರು. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ನಿಮ್ಮ ಮಾತು ಕೇಳಿ ನಿಮ್ ಜೊತೆ ಬಂದೆ, ಆದ್ರೆ ಈಗ ನನ್ನನ್ನೇ ಕೈ ಬಿಟ್ಟಿದ್ದೀರಿ. ನನಗೆ ಅಲ್ಲದಿದ್ರು ನನ್ನ ಮಗನಿಗಾದ್ರೂ ನೀವು ಟಿಕೆಟ್ ಕೊಡ್ತೀರಾ ಅಂದ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ನೀವು ನನಗೆ ದ್ರೋಹ ಮಾಡ್ಬಿಟ್ರಿ ಅಂತ ಹೇಳಿ ಅಸಮಾಧಾನ ಹೊರ ಹಾಕಿದ್ರು. ಬೇಸರ ಮಾಡ್ಕೋಬೇಡಿ, ನಿಮ್ಗೆ ಅನ್ಯಾಯ ಮಾಡಲ್ಲ ಅಂತ BSY ಎಷ್ಟೇ ಹೇಳಿದ್ರು ರೋಷನ್ ಬೇಗ್ ಸಮಾಧಾನ ಆಗ್ಲೇ ಇಲ್ಲ. ಕೋಪದಿಂದನೇ BSY ಮನೆಯಿಂದ ಹೊರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ರೋಷನ್ ಬೇಗ್ BSY ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಎಚ್ಚರಿಕೆಯನ್ನ ಕೂಡ BSYಗೆ ರೋಷನ್ ಬೇಗ್ ಕೊಟ್ಟು ಬಂದಿದ್ದಾರೆ. ಪಕ್ಷೇತರರಾಗಿಯೂ ನಿಮ್ಮ ಸ್ಪರ್ಧೆ ಬೇಡ ಅಂತ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಹೇಳಿದ್ರು ಕೇಳದೆ ನಾನೇ ನಿಲ್ತೀನಿ ಅಂತ ಹೊರ ಬಂದಿದ್ದಾರೆ ಅಲ್ಲಿಂದ ರೋಷನ್ ಬೇಗ್. ಹಾಗಾದ್ರೆ ರೋಷನ್ ಬೇಗ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇರೋದಕ್ಕೆ ಏನ್ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ IMA ವಂಚನೆಯ ಹಗರಣದಲ್ಲಿ ಹೆಸರು ಕೂಡ ಕೇಳಿ ಬಂದಿತ್ತು. ರೋಷನ್ ಬೇಗ್ ಅವರ ಹೆಸರು ಸಾಕಷ್ಟು ಕೇಳಿ ಬಂದಿತ್ತು. ಈ ಒಂದು ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಕೈ ತಪ್ಪಿರುವ ಸಾಧ್ಯತೆ. RSS ರುದ್ರೇಶ್ ಹತ್ಯೆಯ ಪ್ರಕರಣದಲ್ಲೂ ಕೂಡ ರೋಷನ್ ಬೇಗ್ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು. ಏನೋ ಸಂಘ ಪರಿವಾರದ ವಿರೋಧ ಕೂಡ ಇದೆ ಇವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋದಕ್ಕೆ. ಬಿಜೆಪಿ ಸರ್ಕಾರದ ರಚನೆಯಲ್ಲಿ ಯಾವುದೇ ನೇರ ಪಾತ್ರ ಕೂಡ ಇಲ್ಲ ರೋಷನ್ ಬೇಗದ್ದು. ಸೊ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಅವಾಚ್ಯ ಭಾಷಣ ಮಾಡಿದ ಆರೋಪ ಕೂಡ ಇದೆ. ಬೈ ಎಲೆಕ್ಷನ್ ಈ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ, ಯಾವ ರೀತಿಯಾಗಿ ರಣತಂತ್ರವನ್ನ ಹೆಣಿತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಕೂಡ ಬದಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಬದಲಾಗಿದೆ ಕಾಂಗ್ರೆಸ್ನ ಸ್ಟ್ರಾಟಜಿ. ಕಾಗವಾಡ ಬದಲು ಅಥಣಿಗೆ ರಾಜೀವ್ ಕಾಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ರಾಜೀವ್ ಕಾಗೆ ಕಾಗವಾಡದ ಒಂದು ಟಿಕೆಟ್ ಅಭ್ಯರ್ಥಿ ಕೂಡ ಆಗಿದ್ರು, ಅಂದ್ರೆ ಒಂದು ರೀತಿಯಲ್ಲಿ ಆಕಾಂಕ್ಷಿ ಕೂಡ ಆಗಿದ್ರು. ಕಾಗವಾಡಕ್ಕೆ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ಅನ್ನ ಈಗ ಕಾಂಗ್ರೆಸ್ ನೀಡಿದೆ. ರಾಜು ಕಾಗೆ ಅಭ್ಯರ್ಥಿಯನ್ನ ಮಾಡಿದ್ದಕ್ಕೆ ಪ್ರಕಾಶ್ ಹುಕ್ಕೇರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕಾಗಿ ಈಗ ರಾಜು ಕಾಗೆ ಅವರನ್ನ ಕಾಗವಾಡದ ಬದಲು ಅಥಣಿಗೆ ಶಿಫ್ಟ್ ಮಾಡಲಾಗಿದೆ. ರಾಜಕಾಗೆ ಅಭ್ಯರ್ಥಿಯಾಗಿ ಕಾಗವಾಡದಿಂದ ಕಣಕ್ಕಿಳಬೇಕಾಗಿತ್ತು. ಆದ್ರೆ ಅದರ ಬದಲಾಗಿ ಈಗ ಕಾಗವಾಡಕ್ಕೆ ಪ್ರಕಾಶ್ ಹುಕ್ಕೇರಿಯನ್ನ ಅಭ್ಯರ್ಥಿಯಾಗಿ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. ಜೊತೆಗೆ ಅಥಣಿಗೆ ರಾಜೀವ್ ಕಾಗೆ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಲಖನ್ ಜಾರಕಿಹೊಳಿ ಅವರನ್ನ ಗೋಕಾಕ್ನಿಂದ ಕಣಕ್ಕಿಳಿಸುವಂತಹ ಪ್ರಯತ್ನಗಳು ಆಗಿದೆ. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಸಾಕಷ್ಟು ಸ್ಟ್ರಾಟಜಿಗಳು ಕೂಡ ಬದಲಾಗಿದೆ. ಕಾಗವಾಡಕ್ಕೆ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ಅನ್ನ ನೀಡಲಾಗಿದ್ದು ಕಾಂಗ್ರೆಸ್ನಿಂದ ರಾಜೀವ್ ಕಾಗೆ ಅವರನ್ನ ಅಥಣಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು
ಬಿಜೆಪಿಯ ಟಿಕೆಟ್ ಘೋಷಣೆ ಆಗುತ್ತದೆ. ಕಾಂಗ್ರೆಸ್ ಕೂಡ ಅಲರ್ಟ್ ಆಯಿತು. ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆ ಕೂಡ ನಡೆಯಿತು. ಆದರೆ ಹಿರಿಯ ನಾಯಕರ ಸಭೆಗೆ ಹಿರಿಯರೇ ಗೈರಾಗಿದ್ದು ಇಲ್ಲಿನ ವಿಶೇಷ. ಮೂಲ ಮತ್ತು ವಲಸಿಗ ಕಾಂಗ್ರೆಸ್ ನಾಯಕರ ನಡುವೆ ಕಿತ್ತಾಟ ಇಲ್ಲಿ ಜಗಜ್ಜಾಹೀರಾಯಿತು. ಬೇಗೆ ಹರಿಪ್ರಸಾದ್, ಕೆಎಚ್ ಮುನಿಯಪ್ಪ, ಎಚ್ಕೆ ಪಾಟೀಲ್, ಪರಮೇಶ್ವರ್, ಡಿಕೆ ಶಿವಕುಮಾರ್ ಈ ಒಂದು ಸಭೆಯಲ್ಲಿ ಗೈರಾಗಿದ್ರು. ಇನ್ನು ಟಿಕೆಟ್ ಘೋಷಣೆ ಆಗುವ ಮುನ್ನವೇ ಹೊಸಪೇಟೆಯಲ್ಲಿ ಕೈ ಅಖಾಡ ರಂಗೇರಿದೆ. ನನಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಹೇಳ್ತಿದ್ದಾರೆ ಇಮಾಮ್ ನಿಯಾಜಿ. ಕೂಡ ನಾನು ಪ್ರಬಲವಾದ ಆಕಾಂಕ್ಷಿ ಇದ್ದೀನಿ. ನಮ್ಮ ಹೈಕಮಾಂಡಿಗೆ ನಮ್ಮ ಜಿಲ್ಲೆಯ ನಾಯಕರು ಮನವರಿಕೆ ಮಾಡಿ ಅವರು ಕೂಡ ಆಯ್ತಲ್ಲ ಇಲ್ಲ, ಯಾಕಂದ್ರೆ ನಿಷ್ಠಾವಂತ ಒಂದು ಕಾರ್ಯಕರ್ತ ಆನಂದ್ ಸಿಂಗ್ ಬಂದಾಗ ಗೆದ್ದಿದ್ದಾಗ ನಾವು ಗೆಲ್ಲಿಸಿದ್ದು ನಾನು ಪ್ರಯತ್ನ ಮಾಡಿದೆ. ಆದರೆ ಕೂಡ ನಾವು ಪಕ್ಷ ಅಂತೇಳಿ ಎದೆ ಮ್ಯಾಗೆ ಒಂದು ಕೊಲ್ಲಿಟ್ಟು ನಾನು ಪಕ್ಷ ಅಂತೇಳಿ ಕಷ್ಟ ಬಿದ್ದು ಆ ಪಕ್ಷದ ಅಭ್ಯರ್ಥಿಗೆ ನಾವು ಗೆಲ್ಲಿಸಿದ್ದೀವಿ. ಮತ್ತೆ ನನಗೆ ಪುನಃ ಪಕ್ಷದ ಸಂಘಟನೆ ಮಾಡೋಕ್ಕೆ ನನಗೆ ಜವಾಬ್ದಾರಿ ಕೊಟ್ಟರು. ಹಾಗಾಗಿ ನನಗೆ ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಯಾಕೆ ನನಗೆ ಬ್ಲಾಕ್ ಅಧ್ಯಕ್ಷರಿಂದ ಕೊಟ್ಟಿದ್ರು, ಅದೇ ಥರ ಈ ಸರ್ತಿ ಉಪಚುನಾವಣೆಯಲ್ಲಿ. ಏನೋ ಒಂದ್ ಕಡೆ ಸಭೆ ಕೂಡ ನಡೆಯಿತು. ಇದೇ ವೇಳೆ ಬಿಜೆಪಿ ಮಾಜಿ ಶಾಸಕ ರಾಜು ಕಾಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಎಸ್ಆರ್ ಪಾಟೀಲ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಎಲ್ಲಾ ನಾಯಕರು ರಾಜು ಭರಮಗೌಡ ಕಾಗೆಯನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಲು ಹಾಕಿ ಪಕ್ಷದ ಧ್ವಜ ಕೊಟ್ಟು ರಾಜು ಕಾಗೆಯನ್ನ ಬರಮಾಡಿಕೊಳ್ಳಲಾಯಿತು. ಆಲ್ ದಿ ಬೆಸ್ಟ್, ವೆಲ್ಕಮ್ ಟು ಕಾಂಗ್ರೆಸ್ ಅಂತ ಹೇಳಿ ಕಾಗೆಗೆ ಸಿದ್ದರಾಮಯ್ಯ ಅವರು ಶುಭ ಹಾರೈಸಿದ್ರು. ರಾಜು ಕಾಗೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಲಿದೆ ಅನ್ನೋ ಅಭಿಪ್ರಾಯವೂ ಕೇಳಿಬಂತು. ಅತ ಯಲ್ಲಾಪುರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭೀಮಣ್ಣ ನಾಯ್ಕ್ ಉಮೇದುವಾರಿಕೆ ಸಲ್ಲಿಸಿದ್ರು. ಇಲ್ಲಿ ಬಿಜೆಪಿಯಿಂದ ಅನರ್ಹ ಶಾಸಕ ಶಿವರಾಮ ಹೆಬ್ಬಾರ್ ಸ್ಪರ್ಧೆ. ಯಲ್ಲಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಹೊಸ ಮುಖ ಆಗಿರುವ ಭೀಮಣ್ಣ ನಾಯ್ಕ್ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನು ಬೈ ಎಲೆಕ್ಷನ್ ಅಖಾಡದಲ್ಲಿ ಜೆಡಿಎಸ್ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ ಜೆಡಿಎಸ್ ಅಭ್ಯರ್ಥಿಗಳ ಫೈನಲ್ ಆಗಿದೆ. ಹೆಚ್ಚು ಕಡಿಮೆ ಎಲ್ಲಾ ಕ್ಷೇತ್ರಗಳಿಗೂ ಜೆಡಿಎಸ್ ಅಭ್ಯರ್ಥಿಗಳನ್ನ ಹಾಕಿದೆ. ಹಿರೇಕೆರೂರಿಗೆ ಉಜ್ಜನಪ್ಪ ಕೋಡಿಹಳ್ಳಿ, ಹುಣಸೂರಿಗೆ ಸೋಮಶೇಖರ್, ಶಿವಾಜಿನಗರಕ್ಕೆ ತನ್ವೀರ್ ಅಹಮದ್ ಉಲ್ಲಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಈಗಾಗಲೇ ಫೈನಲ್ ಪಟ್ಟಿ ಕೂಡ ರಿಲೀಸ್ ಆಗಿರೋದನ್ನ ನಾವು ಗಮನಿಸಬಹುದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಕೆಆರ್ ಪುರಂಗೆ ಸಿ ಕೃಷ್ಣಮೂರ್ತಿ, ವಿಜಯನಗರಕ್ಕೆ ಎನ್.ಎಂ. ನಬಿ ಅವರನ್ನ ಕಣಕ್ಕಿಳಿಸೋದಕ್ಕೆ, ಹಾಗೆ ಯಶವಂತರಾಯಪುರಕ್ಕೆ ಜವರಾಯಿ ಗೌಡ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಜೆಡಿಎಸ್ ತನ್ನ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇನ್ನು ಮತ್ತೊಂದು ಕಡೆ ನಾವು ಗಮನಿಸಬಹುದು, ಹೊಸಕೋಟೆಗೆ ಯಾವುದೇ ಅಭ್ಯರ್ಥಿಯನ್ನ ಹಾಕದೆ ಷರತ್ತಿಗೆ ಬೆಂಬಲ ನೀಡುವಂತಹ ಪ್ರಯತ್ನ ಆಗಿದೆ. ಇಲ್ಲಿ ಯಲ್ಲಾಪುರದಲ್ಲಿ ಚೈತ್ರಗೌಡ ಅವರನ್ನ ಕಣಕ್ಕಿಳಿಸಿದೆ. ಚಿಕ್ಕಬಳ್ಳಾಪುರಕ್ಕೆ ಕೆಪಿ ಬಚ್ಚೇಗೌಡ ಅವರನ್ನ ಕಣಕ್ಕಿಳಿಸಲಿದೆ ಜೆಡಿಎಸ್ನ ಅಭ್ಯರ್ಥಿಯ ಪಟ್ಟಿಯನ್ನ ನೋಡೋದಾದ್ರೆ. ಅಲ್ಲೆಲ್ಲ ಕುರುಬ ಸಮಾಜದ ಅಭ್ಯರ್ಥಿ ಸೋಲಿಸಬೇಕು ಅಂತ ಈ ಸ್ಟ್ರಾಟಜಿ ಮಾಡಿರಲಿಲ್ಲ. ನಾನು ಹೇಳಿದೆ, ಅವ್ರದ್ದು ಮೂಲ ಜೆಡಿಎಸ್ ಜನತಾದಳದ್ದು ಯಾವ ವ್ಯಾಮೋಹ ಏನಿಲ್ಲ. ಚುನಾವಣೆ ಅಂದಮೇಲೆ ಈಗ ಭಗವದ್ಗೀತೆ ಕೃಷ್ಣ ಹೇಳೋದು ಅರ್ಜುನನಿಗೆ ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು ಪ್ರಶ್ನೆ ಇಲ್ಲ. ಇದೆ ಆ ಕಡೆ ಏನ್ ಜಾತಿ ಮೇಲೆ ಏನಾದ್ರು ವ್ಯಾಮೋಹದಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲ ಮತ್ತೆ ನೆನ್ನೆನೂ ಸ್ಟೋರಿ ಪ್ರಾರಂಭ ಆಯಿತು. ಬಚ್ಚಗೌಡರು ಹೌದು ಈ ಪಕ್ಷದವರು ಪರಿವಾರದಾರೆ, ಅವರು ಬಿಜೆಪಿ ಪಕ್ಷದವರು ಅವ್ರನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡು ಒಕ್ಕಲಿಗರ ಸಮಾಜ ಡಿವೈಡ್ ಮಾಡಬೇಕು ಅಂತೇಳಿ ಪಾಪ ಅವ್ರಿಗೆ ಹೇಳಿಕೆಗಳು ಕೊಡಿಸ್ತಾರೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಸಿದ್ದು 10 ಪ್ಲಾನ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.